ಒಳ್ಳೆ ಕಾರ್ಯಕ್ರಮ. ಹೌದು, ಇವತ್ತು ನಾವು ನಮ್ಮ ತಂದೆಯವರ 100ನೇ ಜನ್ಮ ಶತಾಬ್ದಿ ಅನುಗುಣವಾಗಿ ಬೇಗಂ ಪರ್ವೀನ್ ಸುಲ್ತಾನ ಪದ್ಮಭೂಷಣ್ ಬೇಗಂ ಪರ್ವೀನ್ ಸುಲ್ತಾನ್ ಅವರ ಮ್ಯೂಸಿಕ್ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಆರ್ಗನೈಸ್ ಮಾಡಿದ್ದೀವಿ. ಜೊತೆಗೆ ಭಾರತ ಕಂಡ ಅತ್ಯುನ್ನತ ಮಹಾಮೇಧಾವಿಯಾಗಿರ್ತಕ್ಕಂಥ ಜಸ್ಟಿಸ್ ಎಮ್.ಎಚ್. ವೆಂಕಟಾಚಲಯ್ಯ ಸಾಹೇಬರ ಒಂದು 97ನೇ ವರ್ಷದ ಅವರ ಹುಟ್ಟುಹಬ್ಬದಕ್ಕೋಸ್ಕರ ಅವರೊಂದು ಸನ್ಮಾನ ಮಾಡಬೇಕು ದೃಷ್ಟಿಯಿಂದ ಇವತ್ತು ಸನ್ಮಾನ ಮಾಡಿದ್ದೀವಿ. ಈಗ ಅವರು ಮ್ಯೂಸಿಕ್ ಶುರು ಮಾಡಿದ್ದಾರೆ, 2 ಅವರ್ಸ್ ಆಗ್ತಿದೆ. ತಾವು ಈಗ ಕೂತು ಸಂಗೀತವನ್ನು ಆಸ್ವಾದಿಸಿ ಊಟ ಮಾಡ್ಕೊಂಡು ಹೋಗಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥನೆ. ಈ ಸ್ಟಾರ್ಟೆಡ್ ಈಸ್ ಕೆರಿಯರ್ ಆ್ಯಸ್ ಎ ಟೀಚರ್ ಇನ್ ಸಕಲೇಶ್ಪುರ. ಅವರು ಹಿ ಗಾಟ್ ಎ ಫಸ್ಟ್ ರ್ಯಾಂಕ್ ಇನ್ ಮೈಸೂರು ಯೂನಿವರ್ಸಿಟಿ in BA. Later on he had got an appointment in income tax. He was to go for IAS ಕೂಡ ಕ್ವಾಲಿಫೈ ಆಗಿತ್ತು, ಪ್ರಿಲಿಮಿನರಿ ಕ್ವಾಲಿಫಿಕೇಷನ್. ಆದರೆ ಅದೆಲ್ಲವೂ ಬಿಟ್ಟು ಈ ಚೋಸ್ ಟೀಚಿಂಗ್ ಪ್ರೊಫೆಷನ್. ಅದಾದ ನಂತರ ಅವರು ಹಿ ವೆಂಟ್ ಟು ಬನಾರಸ್ ಹಿಂದೂ ಯೂನಿವರ್ಸಿಟಿ. ಡಿಟ್ ಈಸ್ B.Ed in ಮೈಸೂರು ಯೂನಿವರ್ಸಿಟಿ ವಿತ್ ಫಸ್ಟ್ ರ್ಯಾಂಕ್ ಫಾರ್ ದಿ ಎಂಟೈರ್ ಸ್ಟೇಟ್. ಅದಾದಮೇಲೆ ಹಿ ಮೂವ್ ಟು ಡೆಲ್ಲಿ. ಸ್ಟೇಟ್ ಸರ್ವಿಸಿಂದ ಸೆಂಟ್ರಲ್ ಸರ್ವಿಸ್ ಕೊಟ್ಟರು. ಹಿ ಬಿಕೇಮ್ ಎ ಪ್ರಿನ್ಸಿಪಲ್ ಆಫ್ ಕೇಂದ್ರೀಯ ವಿದ್ಯಾಲಯ ಇನ್ ಡೆಲ್ಲಿ, ಚೆನ್ನೈ, Lonavala, Hyderabad, and later on he died out of cancer at the age of 57. He was a connoisseur of music. Music to both Carnatic and Hindustani ಅದ್ಭುತವಾದಂಥ ಪಾಂಡಿತ್ಯ ಇತ್ತು. He was a great Sanskrit scholar. ಗೀತಾ ರಹಸ್ಯ ಅಂತ ಹೇಳಿ ನಾವು ಬಾಲ್ ಗಂಗಾಧರ್ ತಿಲಕ್ ಅವರ ಪುಸ್ತಕನ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ರು. He was an extraordinary bridge player, a chess player and a badminton player. ಅದಾದ ನಂತರ ಅವರು ಅತ್ಯಂತ ಅವ್ರದ್ದು ಒಳ್ಳೆ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಹಿ ವಾಸ್ ಎ ಟೋಟ್ಲಿ ಅನ್ಸೆಲ್ಫಿಶ್ ಮ್ಯಾನ್. ಸೆಲ್ಫಿಶ್ನೆಸ್ ಈಸ್ ಡೆತ್, ಅನ್ಸೆಲ್ಫಿಶ್ನೆಸ್ ಈಸ್ ಇಮ್ಮಾರ್ಟಾಲಿಟಿ ಅನ್ನೋ ಒಂದು ಪದ ಜೀವನದಲ್ಲಿ ಇಟ್ಕೊಂಡು ಕಾಯ ವಾಚ ಮನಸ್ಸ ಅದರಲ್ಲೇ ಮುಳುಗೋಗಿದ್ರು. ಅವರು ತಮ್ಮ ಒಂದು ವೈಯಕ್ತಿಕ ಜೀವನನ ಅವರು ಯಾವತ್ತೂ ಕೇರೆ ಮಾಡಲಿಲ್ಲ, ಬೇರೆಯವ್ರಿಗೋಸ್ಕರ ಅವ್ರು ಜೀವನ ಮಾಡ್ತಾಯಿದ್ರು. ಅನೇಕ ಸಂಸಾರಗಳನ್ನ ಉದ್ಧಾರ ಮಾಡಿದ್ದಾರೆ. ಅನೇಕ ಜನಗಳು ಅದನ್ನು ಯಾವುದನ್ನು ಹೇಳಬಾರ್ದು ಅಂತ ಹೇಳಿದರು. ನಾವು ಬಲಗೈಯಲ್ಲಿ ಸಹಾಯ ಮಾಡಿದ್ದು ಎಡಗೈ ಹೇಳಬಾರ್ದು, ಗೊತ್ತಾಗಬಾರ್ದು, ಪಬ್ಲಿಸಿಟಿ ಮಾಡಬಾರ್ದು ಅಂತ ಹೇಳಿದರು. ಆಮೇಲೆ ಇನ್ನೊಂದು ದೊಡ್ಡ ವಿಚಾರ ಅವ್ರು ಹೇಳ್ತಾ ಇದ್ದಿದ್ದು ಯಾವಾಗಲೂ ಅಂದರೆ, ಪ್ರಪಂಚದಲ್ಲಿ ಇರೋರೆಲ್ಲ ದೈವಾಂಶ ಪುರುಷರೇನೆ, ಯಾರೂ ಕೆಟ್ಟವರಿಲ್ಲ ಪ್ರಪಂಚದಲ್ಲಿ, ಎಲ್ಲ ಒಳ್ಳೆಯವರೇ ಇರೋದು. ಆದರೆ ಸರ್ಕಮ್ಸ್ಟೆನ್ಸಸ್ಸು ಕೆಲವು ಸಲ ಒಬ್ಬ ಮನುಷ್ಯನ ಕೆಟ್ಟದಾಗ ಮಾಡುತ್ತೆ. ಮನುಷ್ಯ ಯಾರೂ ಕೆಟ್ಟವರಿಲ್ಲ ಪ್ರಪಂಚದಲ್ಲಿ, ಎಲ್ಲರೂ ಒಳ್ಳೆಯವರು. ನಾವು ಎಲ್ಲರೂ ಕೂಡ ಪ್ರೀತಿಸಬೇಕು. ಅವ್ರು ನಮ್ಮನ್ನು ಪ್ರೀತಿಸೋರು ಪರಲ್ಲ, ನಾವು ಪ್ರೀತಿಸಬೇಕು. ಅವರೊಂಥರ ಒಂಥರ ಅಜಾತ ಶತ್ರು ಆಗಿತ್ತು. ಎಲ್ಲರಿಗೂ ಬೇಕಾದ ಸಹಸ್ರಾರು ಜನಗಳನ್ನ ಶೇಪ್ ಮಾಡಿದ್ದಾರೆ. ಗ್ರೇಟ್ ಮ್ಯಾನ್. ಆದರೆ ಅವರ ಒಂದು ಟ್ರೆಡಿಷನ್ ಕಾಪಾಡಿಕೊಳ್ಳೋ ಸಲುವಾಗಿ ಅವ್ರು ಏನು ಮಾಡಿದ್ದಾರೆ ಅಂತ ನಾನು ಹೇಳಬಾರ್ದು ಅಂತ ಹೇಳಿದರೆ ಅದನ್ನೆಲ್ಲ ಹೇಳ್ತಾ ಹೋದರೆ ಒಂದು 2-3 ಗಂಟೆ ಹೇಳ್ಬೋದು ಅವ್ರ ವಿಚಾರ, ಹೇಳೋಕ್ಕೋಗಲ್ಲ. ಈ ದೇಶದಲ್ಲಿ ಅತ್ಯುನ್ನತ ಪೊಸಿಷನ್ ಇರ್ತಕ್ಕಂಥ ಅನೇಕ ಜನ ಅವ್ರ ಶಿಷ್ಯ ಕೊಟ್ಟಿದ್ದಾರೆ. ಮನೆಗಳಲ್ಲಿ ಮಲಗಿಸ್ಕೊಂಡು ಫ್ರೀಯಾಗಿ ಟ್ಯೂಷನ್ ಹೇಳ್ಕೊಡ್ತಾಯಿದ್ರು. ಮನೇಲೆ ಊಟ ಹಾಕ್ಕೊಂಡು ಎಲ್ಲರೂ ಸ್ಟೂಡೆಂಟ್ಸ್ನ ಫ್ರೀಯಾಗಿ ಟ್ಯೂಷನ್ ಹೇಳ್ಕೊಡ್ತಾಯಿದ್ರು. ಆ ಥರ ಒಂದು ಕರ್ಮಯೋಗಿ, ಆರ್ ಎಕ್ಸಲೆನ್ಸ್. ಅವರು ಮಾಡಿರ್ತಕ್ಕಂಥದ್ದು ಒಂದು ನಿಮಿಷನೂ ಕೂಡ ನಾವು ಮಾಡೋ ಯೋಗ್ಯತೆ ಇಲ್ಲ. ಅಟ್ಲೀಸ್ಟ್ ಒಂದು ಅವಕಾಶ ಇದು 100th ಬರ್ತ್ಡೇ ಆಯ್ತಲ್ಲ ಅಂಥೇಳಿ ಅವರು ಅನ್ಫಾರ್ಚುನೇಟ್ಲಿ ಡೈಡ್ ಔಟ್ ಆಫ್ ಕ್ಯಾನ್ಸರ್ ಅಟ್ ದಿ ಏಜ್ ಆಫ್ 57. 57 ವಯಸ್ಸಲ್ಲೇ ಸತ್ತೋದ್ರು. 2 ವರ್ಷ ಕ್ಯಾನ್ಸರ್ ಸಫರ್ ಮಾಡಬೇಕು. ಅಂದರೆ ತಾವು ಅವಾಗ ನಾವೇನೋ ಚಿಕ್ಕ ಹುಡುಗರು ಅವಾಗ ಓದ್ತಾ ಇದ್ವಿ, ನಾವಿನ್ನೂ ಕಾಲೇಜಲ್ಲಿ. ಪಾಪ ಆವಾಗಲೇ ನಾವು ಹೋಗ್ಬಿಟ್ರು. ಬಟ್ ಆದರೆ ಇಟ್ ಇಸ್ ಎ ಗ್ರೇಟ್ ಸೋಲ್, ವೆರಿ ಗ್ರೇಟ್ ಸೋಲ್. ಇಡೀ ಇಂಡಿಯಾ ದೇಶದಲ್ಲಿ ಕೋಣೆ ಮೂಲೆಯಲ್ಲೂ ಅವರಿಗೆ ಬೇಕಾದಂಥ ಜನಗಳಿದ್ದಾರೆ. ಇವತ್ತು ಕೂಡ 30 ಜನ ಅವರು ಅನೇಕ ಜನ ಅವ್ರ ಸ್ಟೂಡೆಂಟ್ಸ್ ಹೈಕೋರ್ಟ್ ಜಡ್ಜಸ್ ಇದ್ದಾರೆ, IAS ಆಫೀಸರ್ಸ್ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ಅಮೇರಿಕಾದಲ್ಲಿ ಮೈಕ್ರೋಸಾಫ್ಟಲ್ಲಿದ್ದಾರೆ, ಗೂಗಲಲ್ಲಿದ್ದಾರೆ, ಎಲ್ಲ ಕಡೆಯೂ ಇದ್ದಾರೆ. ಇವತ್ತು ಬೆಳಗಿಂದ ಸಾವಿರಾರು ಮೆಸೇಜು ಎಲ್ಲ ಕಡೆ ಹೋಗ್ಬಿಟ್ಟಿದೆ. ಅವ್ರದ್ದು ಬರ್ತ್ಡೇ ಆಗ್ತಾ ಇದೆ ಸೆಂಟಿನರಿ ಅಂತ. ಅವ್ರದ್ದು ಆ್ಯಕ್ಚುಲಾಗಿ ಯಾವಾಗ ಹುಟ್ಟಿದ್ದು ಅಂತ ನಮಗೆ ಗೊತ್ತಿರಲಿಲ್ಲ. ಅವ್ರ ಮಾರ್ಕ್ಸ್ ಕಾರ್ಡಲ್ಲಿ ಅವ್ರ ಡೇಟ್ ಆಫ್ ಬರ್ತ್ ನೋಡಿ ನಾನು 100 years ಆಯಿತು ಅಂತ ಪ್ರೋಗ್ರಾಮ್ ಮಾಡ್ತಾಯಿದ್ದೆ. ನಮ್ಮ ಅಜ್ಜಿ ಹೇಳ್ತಾ ಇದ್ರು ಅವ್ರು ಅಕ್ಟೋಬರಲ್ಲಿ ಹುಟ್ಟಿದ್ದು ಅಂತ. ನಮಗೆ ಗೊತ್ತಿಲ್ಲ ಯಾವಾಗ ಅಂತ. ಅವ್ರ SSLC ಮಾರ್ಕ್ಸ್ ಕಾರ್ಡ್ ಸಿಕ್ತು, ಅದರಲ್ಲಿ 20th April 1926 ಅಂತ ಇತ್ತು. ಅದಕ್ಕೋಸ್ಕರ ಇವಾಗ ಸರ್ ಯಾರ್ಯಾರು ಬಂದಿದ್ದು? ಜಸ್ಟಿಸ್ DK ಸಿಂಗ್ ಬಂದಿದ್ದಾರೆ, ಜಸ್ಟಿಸ್ MI ಅರುಣ್ ಬಂದಿದ್ದಾರೆ, ಚೀಫ್ ಸೆಕ್ರೆಟರಿ ಬಂದಿದ್ದಾರೆ, ಫಾರ್ಮರ್ ಚೀಫ್ ಸೆಕ್ರೆಟರಿ ರವೀಂದ್ರ ಅವರು ಬಂದಿದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಮಿಸ್ಟರ್ ಇವರು ಬಂದಿದ್ದಾರೆ, ಸೆಲ್ವಕುಮಾರ್ ಬಂದಿದ್ದಾರೆ, ತ್ರಿಲೋಕ್ ಚಂದ್ರ ಸೆಕ್ರೆಟರಿ ಟೂರಿಸಮ್ ಬಂದಿದ್ದಾರೆ, ಅಶೋಕ್ ಹಾರ್ನಳ್ಳಿಯವರು ಬಂದಿದ್ದಾರೆ, ಅಡ್ವೊಕೇಟ್ ಜನರಲ್ಗಳು ಬಂದಿದ್ದಾರೆ, ಬೇಕಾದಷ್ಟು ಅಡ್ವೊಕೇಟ್ಸ್ ಬಂದಿದ್ದಾರೆ, ನಮ್ಮ ಮೇಸ್ಟ್ರುಗಳು ಬಂದಿದ್ದಾರೆ, ಅನೇಕ ಜನ ಪ್ರೊಫೆಸರ್ಸ್ ಬಂದಿದ್ದಾರೆ. ಭಾಳ ನಮ್ಮ ಕಾಲೇಜಿನಲ್ಲಿ, ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದಂಥ ಮೇಸ್ಟ್ರುಗಳು ಬಂದಿದ್ದಾರೆ. ಮತ್ತು ತುಂಬ ಜನ ಅಡ್ವೊಕೇಟ್ಸ್ ಬಂದಿದ್ದಾರೆ, ಸೈಂಟಿಸ್ಟ್ ಬಂದಿದ್ದಾರೆ, ಫಿಲಾಸಫರ್ಸ್ ಇದ್ದಾರೆ. ಎಲ್ಲ ಕಾಂಗ್ಲಮರೇಷನ್ ಆಫ್ ಸೋ ಮೆನಿ ಪೀಪಲ್.